6884 ಹೆಕ್ಟರ್ ಇವತ್ತು ತೊಗರಿಯನ್ನು ಬಿತ್ತನೆ ಆಗಿರ್ತಕ್ಕಂಥದ್ದು ಗುಲ್ಬರ್ಗ ಜಿಲ್ಲೆಯಲ್ಲಿ. ಅದರಲ್ಲಿ ಈ ವರ್ಷ ತೊಗರಿ ಬೆಳೆ ರೈತರ ರೊಕ್ಕದ ಮಾಲು ತೊಗರಿ ಈ ಭಾಗದಲ್ಲಿ. ಹಾಗಾಗಿರೋದ್ರಿಂದ ತೊಗರಿ ಒಳ್ಳೆಯ ರೀತಿಯಂತ ಬೆಳೆ ಬಂದಿತ್ತು, ಬಂಪರ್ ಬೆಳೆ ಬಂದಿದೆ ಅಂತೇಳಿ ರೈತರನ್ನ ಭಾಳ ಸಂತೋಷನ ಪಟ್ಟಿದ್ರು. ಆದರೆ ಐನು ಹೂವು ಚೆಲ್ಲಿ ನೆನೆ ಬಿಡುವಂಥ ಸಮಯದಲ್ಲಿ ತೊಗರಿ ಅನ್ಕರ ದಿಢೀರಿಸಿ ಒಣಗಿ ಹೋದರೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಭಾಗದಲ್ಲಿ ಬೆಳೆ ಒಣಗ್ತಕ್ಕಂಥ ತೊಗರಿ ಬೆಳೆ ಸಮೀಕ್ಷೆ ಮಾಡಲಾರ್ದೆ ಡಿಲೇ ಮಾಡಿರ್ತಕ್ಕಂಥದ್ದು ಅದು ಒಂದು ನೋವಿನ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬರ್ತೀವಿ. ಇವತ್ತಿಗೂ ಕೂಡ ಏನು ಸಮೀಕ್ಷೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನೇ ಹೇಳ್ತಾ ಇದ್ದಾರೆ ವಿನ ನಿರ್ದಿಷ್ಟವಾಗಿರ್ತಕ್ಕಂಥ ಅಂಕಿ ಸಂಖ್ಯೆ ಸಮೀಕ್ಷೆ ಮಾಡಿರ್ತಕ್ಕಂಥ ವರದಿ ಎಲ್ಲೂ ಸಲ್ಲಿಸಲಿಲ್ಲ ಅಂತಕ್ಕಂಥದ್ದು ಇದು ಬಹಳ ಖೇದಕರ ಸಂಗತಿ ಎನ್ನುವಂಥದ್ದು. ಇವತ್ತು ಒಟ್ಟು ಗುಲ್ಬರ್ಗ ಜಿಲ್ಲೆಯಲ್ಲಿ ಕಂಪ್ಲೀಟ್ ಆಗಿ ಆಳಂದ್ ತಾಲೂಕ, ಜೇವರ್ಗಿ ತಾಲೂಕ, ಅಫ್ಜಲ್ಪುರ್ ತಾಲೂಕ, ಕಮಲಾಪುರ ತಾಲೂಕ, ಕಮಲಾಪುರ ತಾಲೂಕಿನಲ್ಲಿ 50%, ಮತ್ತು ಕಲಬುರಗಿ ತಾಲೂಕಿನಲ್ಲಿ 40%, ಸೇಡಂ ತಾಲೂಕಿನಲ್ಲಿ 30%, ಚಿತ್ತಾಪುರ ತಾಲೂಕಿನಲ್ಲಿ 25%, ಮತ್ತು ಚಿಂಚೋಳಿ ತಾಲೂಕಿನಲ್ಲಿ 20% ತೊಗರಿ ಕಂಪ್ಲೀಟ್ ಆಗಿ ಒಣಗಿ ಹೋಗಿರ್ತಕ್ಕಂಥದ್ದು. ಇದು ಕೈ ಬಂದು ತುತ್ತನ್ನು ಬಾಯಿಗೆ ಬರಲಾರದ ಪರಿಸ್ಥಿತಿ ಬಂದಿದೆ. ಒಟ್ಟು ಇಲ್ಲಿವರೆಗೂ ಕೂಡ ನಾವು ಎಲ್ಲ ತಾಲೂಕಿನಲ್ಲಿ ಓಡಾಟ ಮಾಡಿರ್ತಕ್ಕಂಥದ್ದು ನಮ್ಮ ಅಂದಾಜು ಪ್ರಕಾರ 2 ಲಕ್ಷ ಹೆಕ್ಟರ್ಗಿಂತ ಇವತ್ತು 2 ಲಕ್ಷ ಹೆಕ್ಟರ್ ತೊಗರಿ ಹಾನಿಯಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ನಾವು ಕಾಣ್ತೀವಿ. ಇದ್ರ ಜೊತೆಯಲ್ಲಿ ಮೊನ್ನೆ ಮಳೆ ಬಂತು, ಗಾಳಿ ಬಿಡ್ತು. ಆ ಮಳೆ ಗಾಳಿ ಸಮಯದಲ್ಲೂ ಕೂಡ ಇದ್ದಂಥ ತೊಗರಿ ಏನು ಹೂವು ಇತ್ತು, ಆ ಹೂವು ಇರ್ತಕ್ಕಂಥ ಆಶಾ ತೊಗರಿ ಹೂವು ಏನಿತ್ತು ಎಲ್ಲೆಲ್ಲಿ ಮಳೆ ಬಿದ್ದದ ಆ ಮಳೆ ಬಿದ್ದ ಪ್ರದೇಶದಲ್ಲಿ ಕಂಪ್ಲೀಟ್ ಆ ಹೂವನ್ನು ಕೂಡ 50 ಎಲ್ಲ ಪೂರ್ತಿ ಹೂವು ಉದುರಿ ಕೇವಲ ಕಾಯಿ ಕಚ್ಚಿರ್ತಕ್ಕಂಥದ್ದು ಮಾತ್ರ ಕಾಯಿ ಉಳಿದಿದೆ ವಿನ ಏನೂ ಉಳಿದಿಲ್ಲ. ಅದು ಇದು ಕ್ರೋಢೀಕರಣ ಮಾಡಿದರೆ ನಮಗನ್ನಿಸ್ತು 6 ಲಕ್ಷ ಹೆಕ್ಟರ್ ಏನಿದೆ ಇವತ್ತು ಯಾವುದೇ ಕಾರಣಕ್ಕೂ ಗುಲ್ಬರ್ಗದಲ್ಲಿ 3 ಲಕ್ಷ ಹೆಕ್ಟರ್ 1 ಲಕ್ಷ ಹೆಕ್ಟರ್ ಹೂ ಉದುರಿ ಬಂದಿರತಕ್ಕಂಥದ್ದು ಹಾನಿ, 2 ಲಕ್ಷ ಹೆಕ್ಟರ್ ತೊಗರಿ ಒಣಗಿ ಹೋಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಕಾಣ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಹಾಗಾಗಿರೋದ್ರಿಂದ ನಮ್ಮ ಮಾತು ಇಷ್ಟೇನೆ. ಮೊನ್ನೆ ಜಿಲ್ಲಾಧಿಕಾರಿ